ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದ್ದಲ್ಲ ಆ ಏರಿಯಾದಾಗ ಅಲ್ಲಿ ಟೈಟ್ ಮಾಡಿಬಿಟ್ರು. ಅವ್ರು ಯಾರು ಹೊರಗೆ ಬರಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಇದಕ್ಕೆ ಪ್ರಚೋದನೆ ಯಾರು? ಈ ಸರ್ಕಾರ. ಇವತ್ತು ಇಷ್ಟೆಲ್ಲ ಗಲಾಟೆ ಆದ್ಮೇಲೆ ಒಬ್ಬ IPS SP ಮೇಲೇನು ಕಲ್ಲೋಗ ಮ್ಯಾಗೂ ಬಂಧನ ಯಾರು ಮಾಡಬೇಕು? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗು. ಕಲ್ಲು ಹೋಗದಾರ, ಯಾರು ಚಪ್ಪಲಿ ಹೋಗದಾರ ಅವ್ರನ್ನ ಬಂಧನ ಆಗ್ಬೇಕು. ಅದು ಎಲ್ಲ ಪೊಲೀಸ್ ನಿಮ್ ಇದರಲ್ಲೇ ಸಿಕ್ಕಿದೆ. ಏನು ಡ್ರೋನ್ ದಲ್ಲಿ ಸಿಕ್ಕಿದೆ, ನಿಮ್ಮ CCTV ಸಿಕ್ಕಿದೆ. ಆದ್ರೆ ಹಿಂದೂಗಳ ಮೇಲೆ ಕಲ್ಲು ಇದು ಏನು ಲಾಠಿ ಚಾರ್ಜ್ ಮಾಡ್ತೀವಿ. ಅವ್ರ ಕಾಲು ಕೈಯ ಮುರಿಯಂಗ ನೀವು ಹೀನಾಯ ಮನ್ಸೊತ್ತಿಲ್ಲಾರ್ದಂಗ ನೀವು ಅವ್ರ ಜೊತೆಗೆ ವರ್ತನೆ ಮಾಡ್ತೀವಿ. ಹಾಗಾದ್ರೆ ಅವ್ರಿಗೆ ಏನ್ ಮಾಡಿದ್ರಿ? ಏನ್ ಕ್ರಮ ಕೈಗೊಂಡ್ರಿ? ಇವತ್ತಿನ ತನ ಆ ಮುಸ್ಲಿಂ ಏನೋ ಜಮಾತ್ ಇದೆ, ಆ ಮಸೂದ್ ಇದೆ, ಪಂಕ ಮಸೀದಿ, 8 ಮಂದಿನ ಅರೆಸ್ಟ್ ಮಾಡಿದ್ವಿ. ಈ ನನ್ನ ಮಕ್ಕಳು ಮತ್ತೆ ಮೌಲ್ವಿ ಎಲ್ಲ ಒಳಗೆ ಕೂಡಿ ಹಾಕ್ಲಿಕ್ಕೆ 200-300 ಜನ ಹಿಂದಿನ ಬಾಗಿಲೇ ಬಂದು ಸೇರಿದ್ರಂತದ್ದು ಎಲ್ಲ ಓಪನ್ ಇದೆ. ಯಾರಾದ್ರೂ ಮುಖ ಸಿಗ್ತದೆ. ಅದನ್ನ ಬಂಧನ ಮಾಡಲಾರ್ದೆ ಅವ್ರು ಪ್ರೆಷರ್ ಮಾಡ್ತಾರೆ ಹೇಳಿ ಇದು ಉಸ್ತುವಾರಿ ಸಚಿವರು ಆ ಕಡೆ 8 ಮಂದಿನ ಅರೆಸ್ಟ್ ಮಾಡ್ರಿ, ಈ ಕಡೆ 8 ಮಂದಿ. ಇದೇನಿದು? ಏನು ಇದ್ರ ತೂಕ ಮಾಡ್ಲಕತ್ತೀರಿ? ಇದು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ನೀವು ಅರೆಸ್ಟ್ ಮಾಡ್ಬೇಕು. ನಾನೇ SP ಅವ್ರಿಗೆ ಕೇಳಿದೆ, ಏನು ಇಲ್ಲ ಸರ್ ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ರೀತಿ ಸರ್ಕಾರದ ಪ್ರೆಷರ್ದಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದು. ಪೊಲೀಸರ ಇಲಾಖೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷದಿದ್ರೂ ಇರಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಬೇಕು. ಬೆಳ್ಳಿ ನಮ್ಮ ಎಲ್ಲೇ ಲಾಠಿ ಚಾರ್ಜ್ ಮಾಡೋದು, ನಮ್ಮವ್ರನ್ನೇ ಅರೆಸ್ಟ್ ಮಾಡಕ್ ಪ್ರಯತ್ನ ಮಾಡೋದು. ಒಬ್ಬ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ ಕಲ್ ಹೋಗದಾನ, ಏನಾದರೂ ಮಸೂತಿ ಮೇಲೆ ಚಪ್ಪಲಿ ಹೋಗದಾನ, ನಿಮ್ಗೆ ಏನಾದ್ರು ದಾಖಲೆ ಇದ್ರೆ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡ್ರಿ. ಯಾರು ತಪ್ಪು ಮಾಡಿದ್ರು ತಪ್ಪೇ. ಈ ಅಮಾಯಕ ಹಿಂದೂ ಕಾರ್ಯಕರ್ತನ ಸದೆ ಬಡಿದು, ಹೊಡಿದು, ಭಯ ಒಪ್ಸೋದು, ಸುಮ್ಮನೆ ಮಾರ್ಕೆಟ್ ಬಂದು ಇಟ್ಕೊಂಡು ಕೂತೀರಿ. ಯಾವ ಏರಿಯಾದಾಗ ಆ ಏರಿಯಾದಾಗ ಅಲ್ಲಿ ಟೈಟ್ ಮಾಡ್ಬಿಟ್ರು. ಅವ್ರು ಯಾರು ಹೊರಗೆ ಬರಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಅವ್ರ ಪಾಪ ರಾತ್ರಿ ಅವ್ರು ಕೊತ್ತಂಬರಿ ತರ್ಲಕ್ಕೆ, ಬಿರಿಯಾನಿ ಕೊತ್ತಂಬರಿ ತರ್ಲಕೊಂಡು ಹೋಗ್ತಾರ. ಟೊಮೆಟೊ ಹಮಾರ ಚೋಕ್ರಾ ಕುಚ್ ಬಿ ನೈ ಕಿಯಾ, ಕೊತ್ತಂಬರಿ ಲೇಗನೆ के लिए गया था, हमको पकड़ लिया. ಎಷ್ಟು ಚಂದ ಹೇಳ್ತಾರ. ರಾತ್ರಿ ಒಂದೇ ಕೆಲ ಕೊತ್ತಂಬರಿ ಸಿಗ್ತತಲ್ರಿ, KG ಹಳ್ಳಿ ಒಳಗೆ ಹೇಳ್ತಿದ್ರು. ಅಂದ್ರೆ ಪೊಲೀಸರು ಆ ಮಸೂತಿ ಮುಂದೆ ಹೋಗ್ಬಾರ್ರಿ, ಈ ಮಸೂತಿ ಮುಂದೆ ಹೋಗ್ಬಾರ್ರಿ ಅಂತ ಇನ್ನೂ ರೆಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತೆ ಇದೇನು ಭಾರತ ದೇಶನಾಗ ಐತೋ ಪಾಕಿಸ್ತಾನದಾಗ ಐತಿ. ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಸರಿಯಾಗಿ ಮಾಡೋದು ಕಲೀರಿ. ಸರ್ಕಾರಗಳು ಬರ್ತಾವು ಹೋಗ್ತಾವು, ಏನೋ ಸರ್ಕಾರ ಹೇಳ್ತದ, CM ಹೇಳ್ತಾರೆ. ಅಮಾಯಕ ಜನರನ್ನ ಇದೇ ರೀತಿ ನೋಡಿ ಪಾಪ 2 ಕಡೆ ನಾವು ಹೋಗಿದ್ವಿ. ಒಂದು ಕಲ್ಲು ಕೂಟ್ ತಿಂತಲ್ಲಿ ಇಷ್ಟು ದೊಡ್ಡದು ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇಲ್ಲಿ ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವುದೇ ಹೋದ್ರು ಮೊದಲ ಮಸೂತಿಗಳನ್ನ ಚೆಕ್ ಮಾಡಬೇಕು, ಮಸೂತಿಗಳನ್ನ ಬ್ಯಾನ್ ಮಾಡಬೇಕು. ನಮ್ಮ ಮಾಡ್ತಾರಲ್ಲ, ಯಾವ್ದಾದ್ರು ನಮ್ಮ ದೇವಸ್ಥಾನದಿಂದ ಒಂದು ಕಲ್ಲು ಬಿದ್ದೈತಾನೆ ಭಾರತದಾಗ ಹೇಳಿ. ಈ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಹೊಡೆದಾರ ಅಂತ ಒಂದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ. ಎಷ್ಟು ತಲೆ ತುಂಬಿಕೊಂಡ್ರಿ. ಇನ್ನೂವರೆಗೆ ಅದು ಆ ಬಂಕ ಮಸೀದಿ ಅಧಿಕೃತ ಐತು ಅಲ್ಲ ನಮ್ದು ದಾಖಲೆ ಬಿಡುಗಡೆ ಮಾಡಿ. ಮದ್ದೂರಿನಲ್ಲಿ ಅವ್ರದ್ದು ಏನು ದಾಖಲೆನೇ ಇಲ್ಲ, ಎಲ್ಲ ಬೇಕಾಯ್ದೆ ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡೋದು, 24 ತಾಸು ನೀರು ಕೊಡೋದು.